ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹೋವನ ಕ್ರಿಯೆಗಳನ್ನು ಸಾರುವೆನು. ಶನಿವಾರ 27 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 20ನೇ ವಚನ. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನುಡಿದಂತೆಯೇ ಕಾರ್ಯವನ್ನು ಮಾಡಿ ರಕ್ಷಕನನ್ನು ಕಳಿಸಿದ್ದನ್ನು ನೋಡಿ ಸಂತೋಷಪಟ್ಟು ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸ್ತುತಿಸುತ್ತಾ ಕೊಂಡಾಡುವುದು. ಕರ್ತನಲ್ಲಿ ಪ್ರಿಯರೇ, ದೇವದೂತರು ಕುರುಬರಿಗೆ ಬಂದು ಆ ಮೆಸ್ಸಿಯನು ಅಂದರೆ ಕ್ರಿಸ್ತನ ಜನನವನ್ನು ಸಾರಿದರು. ಇದು ಅವರಿಗೆ ಯಾವ ರೀತಿಯಲ್ಲಿ ಅರ್ಥ ಆಗದೆ ಹೋದಾಗ್ಯೂ ಕೇಳಿದ ತಕ್ಷಣವೇ ಅವರು ಹೊರಟು ಹೋಗಿ ಈ ಕಾರ್ಯ ನಡೆದಿದ್ದನ್ನು ನೋಡಿದರು. ಮರಿಯಳು, ಯೋಸೇಫು ಮಗು ಆ ಕೊಟ್ಟಿಗೆಯಲ್ಲಿ ಮಲಗಿರುವುದನ್ನು ಕಂಡರು. ಕಂಡಾಗಲೇ ಅವರು ನಡೆದಂಥ ಸಂಗತಿಗಳನ್ನು ಅವರಿಗೆ ಹೇಳಿದರು. ಎಲ್ಲರೂ ಆಶ್ಚರ್ಯಪಟ್ಟರು. ಇದಾದ ನಂತರ ಕುರುಬರು ಹಿಂತಿರುಗುವಾಗ ಅವರು ಕೇಳಿದಂಥ ನೋಡಿದಂಥ ಎಲ್ಲ ಸಂಗತಿಗಳಿಗೆ ದೇವರಿಗೆ ಸ್ತೋತ್ರ ಹೇಳುತ್ತಾ ಕೊಂಡಾಡುತ್ತಾ ಹಿಂತಿರುಗಿದರು. ಕರ್ತನಲ್ಲಿ ಪ್ರಿಯರೇ, ಕುರುಬರು ಯಾವ ರೀತಿಯಲ್ಲೂ ಕೂಡ ಉನ್ನತವಾದಂಥ ಸ್ಥಾನದಲ್ಲಿರಲಿಲ್ಲ. ಆದರೂ ಅಂಥವರಿಗೆ ದೇವರು ಶುಭ ಸಮಾಚಾರ ಕೊಟ್ಟನು. ಇದನ್ನು ಅವರು ಆಚರಿಸಿದರು, ಸಂತೋಷಪಟ್ಟರು. ಕೇಳಿದ್ದನ್ನು ನೋಡಲಿಕ್ಕಾಗುವಂಥ ವಿಶೇಷವಾದಂಥ ಸೌಭಾಗ್ಯ. ಕೇಳಿದರು, ನೋಡಿದರು, ಅದಕ್ಕೆ ಸಾಕ್ಷಿ ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ನಮಗೂ ಕೂಡ ದೇವರು ವಿವಿಧವಾದ ರೀತಿಯಲ್ಲಿ ಸುವಾರ್ತೆಗಳನ್ನು ಮುಟ್ಟಿಸುತ್ತಾನೆ, ಒಳ್ಳೆ ಸಮಾಚಾರಗಳನ್ನು ಹೇಳುತ್ತಾನೆ. ನಾವು ಕಿವಿಗೊಟ್ಟು ಕೇಳುವಂಥವರಾಗಬೇಕು, ನೋಡಲಿಕ್ಕೆ ಹೋಗುವಂಥವರಾಗಬೇಕು. ಕೇಳಿದ್ದನ್ನು ನೋಡಿದ್ದನ್ನು ನಾವು ಸಾಕ್ಷಿಯಾಗಿ ಹೇಳಬೇಕು. ದೇವರಿಗೆ ಸ್ತೋತ್ರ ಹಾಡಬೇಕು, ಕೊಂಡಾಡುವಂಥವರಾಗಬೇಕು. ಯಾಕಂದರೆ ಇಂಥ ನಮ್ಮನ್ನು ಇದನ್ನು ಕೇಳಲು, ನೋಡಲು, ವೀಕ್ಷಿಸಲು, ಅನುಭವಿಸಲು, ಸಾಕ್ಷಿಯಾಗಿ ನಿಲ್ಲಲು ದೇವರು ಶ್ರೇಷ್ಠವಾದಂಥ ಸೌಭಾಗ್ಯ ಸದವಕಾಶ ಕೊಟ್ಟಿದ್ದಾನೆ. ಇದಕ್ಕೆ ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನೇ ದಯಾಮಯ ಸ್ವಾಮಿ, ನಮ್ಮನ್ನು ನೀನು ಕರೆದಿದ್ದಿ, ಉಪಯೋಗಿಸಿದ್ದಿ. ನಿನಗೆ ನಿತ್ಯ ಕಾಲಕ್ಕೂ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.